ಟೀ ಸ್ಟಾಲ್ ಹೋಟೆಲ್ ಇದೆ. ಎಲ್ಲ ಕಡೆಗೆ ನೀವು ಇಲ್ಲಿ ಕೊಪ್ಪಳದೊಳಗೆ 110 ಲೀಟರ್ ನೀವು ಹಾಲನ್ನ ಯೂಸ್ ಮಾಡ್ತಾ ಇದ್ದಾರೆ. ಒಂದು ದಿನ ಒಂದು ಲೀಟರ್ಗೆ 70 ಚಾ ಆಗ್ತಾವ. ಒಂದು ಚಾಕ 5 ರೂಪಾಯಿ. 1 ಲೀಟರ್ಗೆ ಅಂತಪ್ಪ ಒಂದು ಚಾಕ 5 ರೂಪಾಯಿ ಅಂದ್ರಪ್ಪ 70 ಚಾಕಿ ಅಂತ 350 ರೂಪಾಯಿ ಆಗುತ್ತೆ. 350 ರೂಪಾಯಿ ಅವ್ನು ಖರ್ಚು ಮಾಡ್ತಕ್ಕಂಥ 80 ರೂಪಾಯಿ ಖರ್ಚು ಮಾಡ್ತಾನ. ಅವ್ರಿಗೆ ಉಳಿತಕ್ಕಂಥ ಬಂಡವಾಳ ಏನಂತಂದ್ರೆ ಸುಮಾರು 200 ರೂಪಾಯಿ ಉಳಿತಾಯ ಇದೆ. ಇದು ಒಂದು ಟೀ ಸ್ಟಾಲ್. ನೋಡು ನನ್ನ ಸಮಾಜದ ಹಿರಿಯರ ಈ 2025-26ನೇ ಸಾಲಿಗೆ ಅಂಗವಾಗಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಡೀತಕ್ಕಂಥ ಈ ಒಂದು ಸಭೆಗೆ ಯಾವತ್ತೂ ನನ್ನ ಜಿಲ್ಲೆಯ ನನ್ನ ಬಂಧುಗಳನ್ನ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಮುಂದೆ ಬರಿ ಅಂತಿದ್ದಾರೆ. ನೀವೆಲ್ಲ ಹಿಂದೆ ಕೂತೀರಿ. ಇವರೆಲ್ಲರಿಗಿಂತ ಹೆಚ್ಚಾಗಿ ನಿಮ್ಮನ್ನು ಮಾತಾಡಿಸ್ಬೇಕಾಗಿತ್ತು. ಯಾಕೆ ಮಾತಾಡಿಸ್ಬೇಕಾಗಿದ್ರೆ ನಮ್ಮ ಹೆಂಗೋ ಬದುಕು ಕಟ್ಕೊಂಡ್ಬಿಟ್ಟಿವಿ. ಈಗ ಮುಂದೆ ಈಗ ನಿಂದ ಏನಂದ್ರೆ ನಾವೇನು ಅನುಭವಿಸಿದ್ವು ನೀವು ಅನುಭವಿಸ್ಬೇಕು. ನಮ್ಗೆಲ್ಲದ್ರಿಂದ ಹೊರಗೆ ತರಬೇಕಾಗಿತ್ತು. ಏನೋ ಒಂದು ಅಸ್ತ್ರ ಇದ್ರೆ ಅದು ವಿದ್ಯೆ ಬಿಟ್ಟರೆ ಮತ್ತೆ ಏನಿಲ್ಲ. ಶಿಕ್ಷಣ ಬಿಟ್ಟರೆ ಮತ್ತೊಂದು ಏನಿಲ್ಲ. ಹೀಗಾಗಿ ಶಿಕ್ಷಣ ಬರ್ಬೇಕಾಗಿ ನಾವು ಆಗ್ಬೇಕಂತ ಹೇಳಿ ಬಹಳ ನಾನು ಶಿಕ್ಷಣ ಬಹಳ ಯೋಚನೆ ಮಾಡ್ತಿರ್ತೀನಿ. ಒಂದು ಪ್ರತಿ ಗ್ರಾಮಕ್ಕೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡ್ಬೇಕು ಅನ್ನೋದಿದೆ. ಆ ಮಹಿಳೆಯರ ಬೇರೆ ಹೆಂಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಇದು ಒಂದು ನಮಗೆ ಕಲಿಕೆಗೆ ಅವಕಾಶ ಆಗಿದೆ. ಈಗ ಮೊನ್ನೆ ಸರ್ಕಾರ ಮಂಡ್ಯದಲ್ಲಿ ಒಂದು ಪ್ರಾಯೋಗಿಕ ಮಾಡ್ತಿದ್ದಾರೆ. ಪ್ರತಿ ಹೋಬಳಿಗೆ ಒಂದು ಗಾಣದ ಪ್ರತಿ ಹಳ್ಳಿಗೂ ಗಾಣದ ಏನ್ ಎಣ್ಣೆ ತಯಾರು ಮಾಡೋದು ಇದು ಮಾಡ್ತಾರೆ. ಹಂಗ ಇಂಥವೆಲ್ಲ ಬಹಳಷ್ಟು ಇದಾದವು. ಇಂಥವೆಲ್ಲ ನಾವು ಕಲ್ಕೊಂಡು ನಮ್ಮ ಹುಡುಗನ ಕಲ್ಸ್ಕೊಂಡ್ರ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ನಾವು ಪಡಿಬಹುದು. ಇದೆಲ್ಲ ಒಂದು ಸಂಘಟನೆ ಮೂಲ ಉದ್ದೇಶ ಇಷ್ಟೇ. ಮೇಲೆ ಬಂದಾಗ ಮಾತ್ರ ಈ ವ್ಯವಸ್ಥೆಯಿಂದ ಹೊರಗೆ ಬರಕ್ ಸಾಧ್ಯ ಇದೆ. ಹೀಗಾಗಿ ನಮ್ಮ ಯುವಕರು ಎಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡಿ ಬಹಳ ಒಳ್ಳೆ ಚಿಂತನೆ ಇಟ್ಕೊಂಡು ಇವತ್ತು ಈ ಸಭೆ ಕರಿತೀನಿ. ಸೊ ನನಗೆ ಈ ಸಭೆ ಕರೆದು ಮಾತಾಡಕ್ಕೆ ಅವಕಾಶ ಮಾಡಿಕೊಡಕ್ಕೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸುತ್ತಾ ನಾನು ಮಾತಾಡ್ತೀನಿ.